ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಿಕ್ಕೆ. ಬೊಂಬಾಟ್ ಪ್ರದರ್ಶನ ಮತ್ತೊಮ್ಮೆ. ಈಸಿ ಇರ್ಲಿಲ್ಲ ಈ ಒಂದು ಟಾರ್ಗೆಟ್ ಚೇಸ್ ಮಾಡೋದಿಕ್ಕೆ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸತತ 2ನೇ ಬಾರಿಗೆ ನಮ್ಮ RCB ತಂಡ ಈಗ ಗೆದ್ದಿದೆ. ಈಗ DC ಅವರಿಗೆ ಸಿಕ್ಕಾಪಡೆ ಬೇಜಾರಾಗಿದೆ. 4 ಸತಿ ಫೈನಲ್ ಬಂದರೂ ಕೂಡ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಕೋರು. ಫೈನಲ್ ಯಾರೂ ಕೂಡ ಇಷ್ಟು ಟಾರ್ಗೆಟ್ ನಲ್ಲಿ ಸೆಟ್ ಮಾಡಿರಲಿಲ್ಲ. 150 ರನ್ ಅಷ್ಟೇ ಇಲ್ಲಿ ಗಡಿವರೆಗೂ ಬರ್ತಿದ್ರು. ಇವಾಗ 203 ರನ್ಗಳನ್ನ ಟಾರ್ಗೆಟ್ ಕೊಟ್ಟಿದ್ರು DC. ಆದ್ರೆ ನೋಡಿ, 204 ರನ್ಗಳನ್ನ ಸುಲಭವಾಗಿ ಹೊಡೆದ್ರು ಅಂತಾನೆ ಹೇಳ್ಬೋದು. ಸ್ಮೃತಿ ಮಂದಣ್ಣ ಮತ್ತೆ ಜಾರ್ಜಿಯಾ ವಾಲರ್ ಅಂತೂ ಸಖತ್ತಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಆಡಿದ್ರು. ಅದಕ್ಕೋಸ್ಕರನೇ RCB ತಂಡಕ್ಕೆ ಭರ್ಜರಿಯಾಗಿ 6 ವಿಕೆಟ್ಗಳ ಜಯ ಕೂಡ ಇಲ್ಲಿ ಸಿಕ್ಕಿದೆ. ಇನ್ನು ಸ್ಮೃತಿ ಮಂದಣ್ಣ ಅವರು 87 ರನ್ನು ಕೇವಲ 41 ಬಾಲಲ್ಲಿ, ಮತ್ತೆ ಜಾರ್ಜಿಯಾ ವಾಲರ್ ಅವರು 54 ಬಾಲಲ್ಲಿ 79 ರನ್ನು ಸಖತ್ತಾಗಿ ಆಡಿದ್ರು. ನಿಜವಾಗ್ಲೂ ಕೂಡ DC ಅವರು 4 ಸತಿ ಬಂದರೂ ಕೂಡ 4 ಸತಿ ಕೂಡ ಇಲ್ಲಿ ಸೋತಿದ್ದಾರೆ. ಯಾರೂ ಕೂಡ ಈ ತರ ಫೈನಲ್ಗೆ 4 ಸತಿ ಬಂದು ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಸೋಲ್ನ ಕಂಡಿರಲಿಲ್ಲ. ಆದರೆ ಒಂದು ಹೈಯೆಸ್ಟ್ ಚೇಸಿಂಗ್ ಮಾಡಿದ್ರು ಅಂತಾನೆ ಇಲ್ಲಿ ಹೇಳೋದು. ಯಾರೂ ಕೂಡ ಇಷ್ಟೊಂದು ಫೈನಲ್ನಲ್ಲಿ ಈ ರೀತಿಯಾಗಿ ಚೇಸ್ ಮಾಡಿ ಗೆದ್ದಿರಲಿಲ್ಲ. DC 203 ರನ್ ಏನು ಹೊಡಿತೋ ಸಿಕ್ಕಾಪಡೆ ಟಫ್ ಆಗುತ್ತಪ್ಪ ಅಂತಂದ್ಬಿಟ್ಟು ಅನ್ಕೊಂಡಿದ್ರು, ಅಂದರೆ ಸೆಕೆಂಡ್ ಬ್ಯಾಟಿಂಗ್ಗೆ. ಆದರೆ ಆರಾಮಾಗಿ ಹೊಡೆದು ಈ ಸತಿ ಕೂಡ ಕಪ್ ನಮ್ದು ಅಂತಂದ್ಬಿಟ್ಟು ಸ್ಮೃತಿ ಮಂದಣ್ಣ ಅವರು ಈಗ ಹೇಳಿದ್ದಾರೆ. ಕಳೆದ ಸತಿ 2024ರಲ್ಲಿ ಸ್ಟಾರ್ಟಿಂಗ್ ಆಯಿತು. ಫಸ್ಟ್ ಇಲ್ಲಿ WPL ಅಲ್ಲಿ RCB ತಂಡದವರು ಕಪ್ ಹೊಡೆದ್ರು. 2025ರಲ್ಲಿ ಬಂದ್ಬಿಟ್ಟು ನಮ್ಮ RCB ಮೆನ್ಸ್ ಗೆದ್ರು. ಇವಾಗ 2026ರಲ್ಲಿ ಮತ್ತೆ ನಮ್ಮ ವುಮೆನ್ಸ್ ಟೀಮ್ ಅವರು ಗೆದ್ದಿದ್ದಾರೆ. ಸತತ 3 ಬಾರಿ ಚಾಂಪಿಯನ್ಸ್ ಆಗಿದ್ದೀವಿ. ಸೊ ವೀಕ್ಷಕರ, ಇವತ್ತಿನ ಮ್ಯಾಚ್ ಅಂತೂ ಬಹಳ ಅದ್ಭುತವಾಗಿತ್ತು. ನಿಮಗೆ ಇವತ್ತಿನ ಮ್ಯಾಚ್ ನೋಡಿ ಏನನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.